ಯಶಸ್ಸು ತಕ್ಷಣವೇ ಸಿಗುವುದಿಲ್ಲ, ಆದರೆ ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಸಾಧನೆಯ ಪಥದಲ್ಲಿ ಎದುರಾಗುವ ಟೀಕೆ, ಶಂಕೆ, ತಾತ್ಸಾರ ಇತ್ಯಾದಿಗಳನ್ನು ನಾವು ಕಿವಿಗೆ ಹಚ್ಚದೆ ನಮ್ಮ ಗುರಿಯತ್ತ ಜೋರು ಮಾಡಿಕೊಳ್ಳಬೇಕು. ಜನರು ಏನೆಂದರೂ ಎಂದು ಚಿಂತಿಸದೆ ನಮ್ಮ ದಾರಿಯನ್ನು ನಿಖರವಾಗಿ ನಡೆಯುವಲ್ಲಿ ತೊಡಗಿಸಿಕೊಳ್ಳುವುದು ಮುಖ್ಯ. ಹೀಗೆಯೇ ಕಿವಿ ತಪ್ಪಿದವನು ತನ್ನ ಗುರಿಯನ್ನು ಅರ್ಥಪೂರ್ಣವಾಗಿ ಸಾಧಿಸಲು ಸಮರ್ಥನಾಗುತ್ತಾನೆ. ಬೇಲಿಯ ಮೇಲೆ ಹೆಣೆಯುವ ಬದಲು ಬೆಳೆಯ ಮೇಲೆ ನಂಬಿಕೆ ಇಡು. ಸಾಧನೆಗೆ ಶಬ್ದ ಬೇಕಾಗಿಲ್ಲ, ಅದು ಸತ್ಯವನ್ನೇ ಮಾತನಾಡುತ್ತದೆ. ಸಾಧನೆಯ ಬಳಿಕ ಅಹಂಕಾರದಿಂದ ದೂರವಿರುವುದು ಅತ್ಯವಶ್ಯಕ. ಸಾಧನೆಯಾಗಿದ್ದರೂ ಅದನ್ನು ತೋರಿಸಲು ಅಥವಾ ಅದರಿಂದ ಯತ್ನಿಸುವ ಬದಲು ಮುದುಕನಂತೆ ಸರಳವಾಗಿರು. ಅಭಿಮಾನಿಗಳಿಗೆ ಪ್ರೇರಣೆಯಾಗು, ಆದರೆ ಬೆಚ್ಚಗಿರುವ ನಕ್ಷತ್ರದಂತೆ ದೂರದಲ್ಲಿದ್ದು ಬೆಳಕು ನೀಡು. ಯೋಗ್ಯತೆಯನ್ನು ಹೆಚ್ಚಿಸು, ಯಶಸ್ಸು ಸ್ವತಃ ನಿನ್ನ ಹಿಂದೆಯೇ ಬರುತ್ತದೆ. ಹಗಲಿರುಳು ಶ್ರಮಿಸಿದವನ ಕೈಗೆ ಮಾತ್ರ ಗೆಲುವು ಸಿಗುತ್ತದೆ. ಸಾಧಿಸುವ ತನಕ ಕಿವುಡನಾಗು, ಸಾಧಿಸಿದ ಬಳಿಕ ಮೂಕನಾಗು ಎಂಬ ಮಾತು ನಮಗೆ ತಾಳ್ಮೆ, ಶ್ರದ್ಧೆ ಮತ್ತು ವಿನಯದ ಅವಶ್ಯಕತೆಯನ್ನು ನೆನಪಿಗೆ ತರುತ್ತದೆ. ಜೀವನದಲ್ಲಿ ನಾವೇನು ಸಾಧಿಸಿದರೂ ಅದನ್ನು ಜಗತ್ತಿಗೆ ತೋರಿಸುವ ಬದಲು ನಮ್ಮ ಸೌಮ್ಯತೆಯಿಂದ ಮನುಷ್ಯತ್ವವನ್ನು ಉಳಿಸುವುದು ಹೆಚ್ಚು ದೊಡ್ಡ ಸಾಧನೆ. ಜೀವನ ಸವಾಲುಗಳನ್ನಿಲ್ಲದೆ ಸುಂದರವಾಗಲಾರದು. ಅದನ್ನು ನಿಭಾಯಿಸಿದಾಗ ಮಾತ್ರ ಸಾಧನೆ ಸಿಗುತ್ತದೆ. ಪ್ರತಿ ಸೋಲು ಹೊಸ ಆರಂಭಕ್ಕೆ ದಾರಿ ತೋರಿಸುತ್ತದೆ. ಇದೇ ರೀತಿಯ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಬೆಂಬಲವನ್ನು ನಮಗೆ ತಿಳಿಸಿ. ಧನ್ಯವಾದಗಳು.